ಇವಾಗ ನೀವು ನೋಡ್ತಾ ಇರುವಂತದ್ದು ಚಟ್ನಿಗೆ ತುಪ್ಪ ಎಲ್ಲ ಹಾಕಿರುವಂತದ್ದು ಇಲ್ಲಿಯ ಸ್ಪೆಷಲ್ ಇದೆ. ಗಜಾನನ ಸಿಗ್ನೇಚರ್ ಡಿಶ್ ಇದು. KR ಪುರಂ ಬ್ರಾಂಚ್. ನಮ್ದು ದೋಸೆ ಇನ್ನು ಕೂಡ ಬರ್ಬೇಕಷ್ಟೇ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಾವು ಬಂದಿರುವಂಥದ್ದು ಹಾಸನಕ್ಕೆ ಒಂದು ಕೆಲಸದ ಮೇಲೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ದುಡಿಯುವಂಥದ್ದು ದಿನದ 3 ಹೊತ್ತು ಕೂಡ ಊಟ ಮಾಡಲಿಕ್ಕೆ. ಆ ಊಟ ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ಖುಷಿ ಸಿಗಲಿಕ್ಕೆ. ಹಾಗಾಗಿ ನಾವು ಇವತ್ತು ಮುಂಜಾನೆಯ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಒಂದು ಹೋಟೆಲಿಗೆ ಹೋಗ್ತಾ ಇರುವಂಥದ್ದು. ಅದು ಹಾಸನದಲ್ಲಿಯೇ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ನಂಗೆ ಗೊತ್ತಿಲ್ಲ. ಯಾರಿಗೆಲ್ಲ ಗೊತ್ತಿಲ್ಲ ಎಲ್ರಿಗೂ ಕೂಡ ಗೊತ್ತಾಗುವಂಥ ದಿನ ಇವತ್ತು. ಬನ್ನಿ ಆ ಹೋಟೆಲಿಗೆ ಹೋಗುವ. ನಾವಿವತ್ತು ಹಾಸನದಲ್ಲಿದ್ದೇವೆ. ಹಾಸನಕ್ಕೆ ಸ್ವಲ್ಪ ಕೆಲಸದ ಮೇಲೆ ಬಂದಿರುವಂಥದ್ದು. ಹಾಗಾಗಿ ಇವಾಗ ನಾವು ತಿಂಡಿ ಮಾಡಲಿಕ್ಕೆ. Our lips found a way when the world felt distant, and all of me melted into your kiss. And a moment, time will tell, but all of me still holds you. Even when time tries to pull us apart, all of me remembers the way you touch me, how your heartbeat felt safe against my heart. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾವು ಇವತ್ತು ಬಂದಿರೋದು ಹಾಸನದಲ್ಲಿರುವಂತಹ ಶ್ರೀ ಗಜಾನನ ರಿಫ್ರೆಶ್ಮೆಂಟ್ಗೆ. ಇಲ್ಲಿ ತುಪ್ಪ ದೋಸೆ ಆಗಿರ್ಬೋದು, ಬೇರೆ ಬೇರೆ ಬ್ರೇಕ್ಫಾಸ್ಟ್ ಇರುವಂಥದ್ದು. ಆದರೂ ಕೂಡ ಇಲ್ಲಿ ತುಪ್ಪ ದೋಸೆ ತುಂಬಾ ಫೇಮಸ್ ಆಗಿರುವಂಥದ್ದು. ಹಾಗಾಗಿ ನಾವಿಲ್ಲಿಗೆ ಬಂದಿರುವಂಥದ್ದು. ಬನ್ನಿ ಒಳಗಡೆ ಹೋಗುವ, ಏನೆಲ್ಲ ಇಲ್ಲಿ ಸ್ಪೆಷಲ್ ಇದೆ, ವೆರೈಟಿ ಇದೆ ಅಂತ ಕೇಳ್ಕೊಂಡು ಬರುವ. ಎಲ್ಲ ಕಡೆ ಕೂಡ ಬೇರೆ ಬೇರೆ ದೋಸೆ, ಬೇರೆ ಬೇರೆ ಬ್ರೇಕ್ಫಾಸ್ಟ್ ತಿಂಡಿ ಸಿಗುವಂಥದ್ದು. ಆದರೆ ಗಜಾನನ ರಿಫ್ರೆಶ್ಮೆಂಟ್ ಹೋಟೆಲ್ ತುಂಬಾನೇ ಫೇಮಸ್ ಆಗಿರುವಂಥದ್ದು ತುಪ್ಪ ಸೆಟ್ ದೋಸೆಗೆ. ಇಲ್ಲಿ ದೋಸೆ ಸರ್ವ್ ಮಾಡುವಂಥ ರೀತಿಯಾಗಿರ್ಬೋದು, ಅಥವಾ ದೋಸೆ ಮಾಡುವಂಥ ರೀತಿಯಾಗಿರ್ಬೋದು, ದೋಸೆ ಕೊಡುವಂಥ ರೀತಿಯಾಗಿರ್ಬೋದು, ತುಂಬಾನೇ ಚೆನ್ನಾಗಿರುವಂಥದ್ದು. ಬನ್ನಿ ನೋಡ್ಕೊಂಡು ಬರುವ. ಇವಾಗ ನೀವು ನೋಡ್ತಾ ಇರುವಂಥದ್ದು ಚಟ್ನಿಗೆ ತುಪ್ಪ ಎಲ್ಲ ಹಾಕಿರುವಂಥದ್ದು ಇಲ್ಲಿಯ ಸ್ಪೆಷಲ್ ಇದೆ. ತುಪ್ಪ ತುಂಬ ಜಾಸ್ತಿ ಇರುತ್ತೆ. ನಮಗಿಂತ ಹೆಚ್ಚಾಗಿ ನಮ್ಮ ಸರ್ ಬಂದಿರ್ತಾರೆ ಇಲ್ಲಿಗೆ. ಅವರ ಫೇವ್ರೇಟ್. ನಾನು ಫಸ್ಟ್ ಟೈಮ್ ಇವತ್ತು ಬಂದಿರುವಂಥದ್ದು. ಆದರೆ ಸರ್ ಯಾವಾಗೆಲ್ಲ ಹಾಸನಕ್ಕೆ ಬರ್ತಾರೆ ಪ್ರತಿ ಸಮಯ ಕೂಡ ಇಲ್ಲಿಗೆ ಬರ್ತಾರಲ್ಲ ಸರ್. ಗಜಾನನ ಸಿಗ್ನೇಚರ್ ಡಿಶ್ ಇದು. ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ದೋಸೆನ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಕಡೆ ಕೂಡ ದೋಸೆ ಇರುವಂಥದ್ದು, ಆದರೆ ಇಲ್ಲಿ
ತುಪ್ಪ ಸೆಟ್ ದೋಸೆ ತುಂಬಾ ಫೇಮಸ್ ಆಗಿರುವಂಥದ್ದು. ಇಲ್ಲಿ ನೋಡಿ ಅದಕ್ಕೆ ತುಂಬಾ ತುಪ್ಪ ಎಲ್ಲ ಹಾಕುವಂಥದ್ದು. ಇವರು ವೆರೈಟಿ ಏನು ಅಂದರೆ ಇವರು ಈ ದೋಸೆಗೆ ತಿನ್ನಲಿಕ್ಕೆ ಕೊಡುವಂಥ ಚಟ್ನಿ ಏನಿದೆ ಅದಕ್ಕೆ ಈರುಳ್ಳಿ ಪ್ಲಸ್ ತುಪ್ಪ ತುಂಬಾ ಹಾಕುವಂಥದ್ದು. ಅಲ್ಲಿ ಚಟ್ನಿ ಮಾಡಿರ್ತಾರಲ್ಲ ಅದಕ್ಕೆ ಈರುಳ್ಳಿ ಹಾಕ್ತಾರೆ, ಅಲ್ಲಿಯೇ ಬಿಸಿ ಮಾಡಿ ತುಪ್ಪನ ಕೂಡ ಹಾಕ್ತಾರೆ. ಅದೇ ಇವರ ದೋಸೆ ಫೇಮಸ್ ಆಗಿರುವಂಥದ್ದು. ನೋಡಿ ನಮಗೆ ಕೊಟ್ಟಿರುವಂಥ ಚಟ್ನಿಗೆ ಯಾವ ರೀತಿ ಆನಿಯನ್ ಹಾಕಿದ್ದಾರೆ, ಅದ್ರ ಜೊತೆಗೆ ತುಪ್ಪನೂ ಹಾಕಿದ್ದಾರೆ ಅಂತ. ತುಂಬಾ ಜಾಸ್ತಿ ತುಪ್ಪ ಹಾಕ್ತಾರೆ, ಅದಕ್ಕಾಗಿ ಆ ದೋಸೆ ಆ ಚಟ್ನಿಯಲ್ಲಿ ತಿನ್ನುವಾಗ ಟೇಸ್ಟಿಯಾಗಿರೋದು. ನಮ್ಮದು ದೋಸೆ ಇನ್ನೂ ಕೂಡ ಬರಬೇಕಷ್ಟೇ. ಅವರು ನಿನ್ನೆ ನೈಟಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮಗೆ ದೋಸೆ ತಿನ್ನಬೇಕು ಅಂತ. ಅದಕ್ಕೆ ದೋಸೆ ಬಂದಿಲ್ಲ, ಆದರೂ ಕೂಡ ಅವರು ಟ್ರೈ ಮಾಡ್ತಾ ಇದ್ದಾರೆ ಖಾಲಿ ಚಟ್ನಿನ. ಈ ಕಡೆಯಿಂದ ದೋಸೆ ಬರುತ್ತೆ. ದೋಸೆ ಎಷ್ಟು ಸ್ಮೂತ್ ಇದೆ ಅಂದರೆ ಆಹಾ, ತುಂಬಾ ಚೆನ್ನಾಗಿತ್ತು. ಖಾಲಿ ದೋಸೆನೇ ತಿನ್ನೋಕ್ಕೆ ಅದ್ರ ಜೊತೆಗೆ ಆ ಚಟ್ನಿ, ಆ ಆನಿಯನ್, ಅದ್ರ ಜೊತೆಗೆ ತುಪ್ಪ ಹಾಕಿಕೊಂಡು ತಿನ್ನೋ ಮಜಾ ಉಂಟಲ್ಲ, ಸೂಪರ್ ಆಗಿತ್ತು ದೋಸೆ. ಇಲ್ಲಿ ಬೇರೆ ಬೇರೆ ತುಂಬಾ ದೋಸೆ ಸಿಗುವಂಥದ್ದು, ಪಲಾವ್ ಆಗಿರ್ಬೋದು, ಕೇಸರಿಬಾತ್, ಪೂರಿ ಎಲ್ಲ ವೆರೈಟಿ ಸಿಗುವಂಥದ್ದು. ಆದರೆ ಈ ಗಜಾನನ ಹೋಟೆಲ್ ಏನಿದೆ ತುಪ್ಪ ಸೆಟ್ ದೋಸೆಗೆ ತುಂಬಾ ಫೇಮಸ್ ಆಗಿರುತ್ತೆ. Time will tell, but all of me still holds you. Even when time tries to pull us apart, all of me remembers the way you touch me. How your heartbeat felt safe against my heart. ಹಾಗೆ ಅಲ್ಲಿಂದ ತಿಂಡಿ ಮಾಡಿ ಬಿಲ್ಲೆಲ್ಲ ಕೊಟ್ಟು ನೇರ ಹೊರಟದ್ದು ನಾವು ಹಾಸನದ ಬಸ್ ಸ್ಟ್ಯಾಂಡ್ ಕಡೆಗೆ. ಇವಾಗ ನಾವು ಬಂದಿರೋದು ಏಷ್ಯಾದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಆಗಿರುವಂಥ ಹಾಸನಕ್ಕೆ. ದೊಡ್ಡ ಬಸ್ ಸ್ಟ್ಯಾಂಡ್ ಹಾಸನದ್ದು. ಹಾಸನ ಬಸ್ ನಿಲ್ದಾಣ. ಇಲ್ಲಿಂದ ನಾವು ಸಕಲೇಶ್ಪುರ ಹೋಗಬೇಕು, ಸಕಲೇಶ್ಪುರದಿಂದ ಮನೆಗೆ ಹೋಗಬೇಕು. ಈ ಕಡೆಯಿಂದ ಹೋಗಿ ಒಳಗಡೆಯಿಂದ ಹೋಗಿ ಒಳಗಡೆ ಬನ್ನಿ. ನಾವಿವಾಗ ಇರೋದು ಹಾಸನದ ಬಸ್ ಸ್ಟ್ಯಾಂಡಲ್ಲಿ. ಹಾಸನದಿಂದ ಸಕಲೇಶ್ಪುರ ಹೋಗಬೇಕು, ಸಕಲೇಶ್ಪುರದಿಂದ ಮನೆಗೆ ಹೋಗಬೇಕು. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.